ಎಲ್ಲರಿಗೂ ನಮಸ್ಕಾರ. ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕವಿ ಅಂದರೆ ಎಲ್ಲದಕ್ಕಿಂತ ಮೊದಲು ಭಾಷೆಯನ್ನು ಉತ್ಕಟವಾಗಿ ಪ್ರೀತಿಸುವ ವ್ಯಕ್ತಿ. ಕವಿತೆ ಹೃದಯದಿಂದ ಬರುತ್ತದೆ ಮತ್ತು ಹೃದಯಕ್ಕೆ ತಲುಪುತ್ತದೆ. ಕವಿಗಳು ತಮ್ಮದಾದ ಕಲ್ಪನೆಯಿಂದ ಹೊಸ ಲೋಕವನ್ನೇ ಸೃಷ್ಟಿಸುತ್ತಾರೆ. ಕವಿತೆ ಬರೆಯುವುದೆಂದರೆ ಹೃದಯವನ್ನು ತೆರೆದಿಡುವುದು. ಕವಿಗಳ ಕುರಿತಾಗಿ ಜಗತ್ತಿನ ಅನೇಕ ಮಹನೀಯರು ನೀಡಿರುವಂತಹ ಉಲ್ಲೇಖಗಳಿವು. ಕವಿಗಳ ಅನುಭವ ಹಾಗೂ ಕಲ್ಪನೆಯಿಂದ ಹುಟ್ಟಿದ ಸ್ಫೂರ್ತಿದಾಯಕ ಹಾಡುಗಳು ಅನೇಕ ಜನರ ಮಾನಸಿಕ ಚಿಕಿತ್ಸೆಗೂ ಕಾರಣವಾಗಿವೆ. ಭಗವಂತನ ನಾಮ ಸ್ಮರಣೆಯಲ್ಲೇ ಪದ್ಯಗಳನ್ನು ಧ್ಯಾನದಲ್ಲಿಯೇ ರಚಿಸಿ ಭಗವಂತನ ಸಾಕ್ಷಾತ್ಕಾರ ಪಡೆದ ಅನೇಕ ದಾಸಸಂತರು ನಮ್ಮ ರಾಜ್ಯದಲ್ಲಿದ್ದಾರೆ. ಅಂಥ ಶ್ರೇಷ್ಠೋತ್ತಮರ ಸಾಲಿನಲ್ಲಿ ಬರುವ ಪುರಂದರ ದಾಸರ ದೇವಕಿ ಕಂದ ಮುಕುಂದ ಎಂಬ ದಾಸ ಸಾಹಿತ್ಯಕ್ಕೆ ಪಂಡಿತ್ ಗಣಪತಿ ಭಟ್ ಹಾಸನಗಿಯವರು ಸಂಗೀತ ಸಂಯೋಜನೆಯನ್ನು ನೀಡಿದ್ದಾರೆ. ಬನ್ನಿ ಶ್ರೀಕೃಷ್ಣನ ಮಹಿಮೆಯನ್ನು ಅರಿಯೋಣ.
ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಸನ್ಯಾಸಕ್ಕೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ. ಸನ್ಯಾಸಿಗಳು ನಮ್ಮ ದೇಶದ ಅಸ್ಮಿತೆಯ ಪ್ರತೀಕ. ಯಾಕೆ ನಾನು ಸನ್ಯಾಸತ್ವದ ಬಗ್ಗೆ ಸನ್ಯಾಸಿಗಳ ಕುರಿತು ಪೀಠಿಕೆ ಹಾಕ್ತಾ ಇದ್ದೀನಿ ಅಂದರೆ, ಮುಂದೆ ಬರುವ ಹಾಡೇ ತ್ಯಾಗಿಯ ಹಾಡು ಅಥವಾ ಸನ್ಯಾಸಿ ಗೀತೆ. ವಿವೇಕಾನಂದರು ಅಮೆರಿಕಾದ ಪ್ರವಾಸದಲ್ಲಿದ್ದಾಗ ರಚಿಸಿರುವ ಹಾಡೇ ತ್ಯಾಗಿಯ ಹಾಡು. ಈ ಹಾಡಿನಲ್ಲಿ ಸನ್ಯಾಸ ಧರ್ಮದ ಕುರಿತು, ಸನ್ಯಾಸಿಗಳ ಕರ್ತವ್ಯಗಳ ಕುರಿತು ವಿವರವಾಗಿ ಹೇಳಲಾಗಿದೆ. ಈ ಹಾಡನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ರಾಷ್ಟ್ರಕವಿ ಕುವೆಂಪು ಅವರು. ಹಾಗೆ ಸಂಗೀತ ಸಂಯೋಜನೆಯನ್ನು ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜರು ನೀಡಿದ್ದಾರೆ. ಈ ಹಾಡು ಕೇವಲ ಸನ್ಯಾಸಿಗಳಿಗೆ ಮಾತ್ರವಲ್ಲದೆ ಇಡೀ ಮನುಕುಲಕ್ಕೆ ಬದುಕುವ ಕಲೆಯನ್ನು ಹೇಳಿಕೊಡುವಂತಹ ಹಾಡು. ಶ್ರೀರಾಮಕೃಷ್ಣ ಬಳಗದವಳಾದ ನನಗೆ ಈ ಹಾಡು ಎಂದರೆ ಅಚ್ಚುಮೆಚ್ಚು. ನಾನು ಕೂಡ ಶ್ರೀ ಮ್ಯೂಸಿಕ್ ಅಕಾಡೆಮಿಯ ತಂಡದೊಂದಿಗೆ ಈ ಹಾಡಿಗೆ ಜೊತೆಯಾಗುತ್ತಿರುವುದು ನನ್ನ ಪುಣ್ಯ. ಈಗ ನಿಮ್ಮ ಮುಂದೆ ಸನ್ಯಾಸಿ ಗೀತೆ. ಹಾಡನು ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು ತಾಯ್ನಾಡನು
ನಮ್ಮ ಮುಂದಿನ ಪ್ರಸ್ತುತಿ ಅಕ್ಕ ಮಹಾದೇವಿಯ ವಚನ. ಜಗತ್ತಿಗೆ ಬೆಳಕು ತೋರುವಲ್ಲಿ ಶರಣರ ವಚನ ಸಾಹಿತ್ಯ ಮಹತ್ವದ ಪಾತ್ರ ವಹಿಸಿದೆ. ಅಕ್ಕ ಕೇಳವ್ವ ಎಂಬ ಅಕ್ಕ ಮಹಾದೇವಿಯ ವಚನವನ್ನು ಯಾರು ಕೇಳಿಲ್ಲ ಹೇಳಿ? ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಗೂ ಅವರದೇ ಆದ ಕಂಠಸಿರಿಯಲ್ಲಿ ಮೂಡಿಬಂದಂತಹ ಅದ್ಭುತವಾದಂತಹ ಹಾಡು ಸಂಚಲನವನ್ನೇ ಸೃಷ್ಟಿಸಿತ್ತಂತೆ. ಈಗ ಮತ್ತೆ ಆ ಸಂಚಲನವನ್ನು ಸೃಷ್ಟಿಸಲು ಶ್ರೀ ಮ್ಯೂಸಿಕ್ ಅಕಾಡೆಮಿಯ ತಂಡದವರು ಬರುತ್ತಿದ್ದಾರೆ. ನಾನು ಕೂಡ ಈ ಹಾಡಿಗೆ ಜೊತೆಯಾಗಲಿದ್ದೇನೆ. ಅಕ್ಕ ಕೇಳವ್ವ ಅಕ್ಕ ಮಹಾದೇವಿ ಶ್ರೀ ಚೆನ್ನ ಮಲ್ಲಿಕಾರ್ಜುನನ ಕಂಡಪರಿ ಹೇಗಿದೆ ಎಂದು. ಕನಸ ಕಂಡೆ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆನೆ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆನೆ ಅಕ್ಕಿ ಅಡಕಿ ತೆಂಗಿನಕಾಯಿ ಅಕ್ಕಿ ಅಡಕಿ ತೆಂಗಿನಕಾಯಿ ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇನವ್ವ ಕಂಡೇನೆ ಕಂಡೇನವ್ವ ಕಂಡೇನೆ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆನೆ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆನೆ ಅತ್ಯಂತ ಶಕ್ತಿಯುತ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿರುವ ಕಾಡು ಕುದುರೆ ಓಡಿ ಬಂದಿದ್ದ ನಮ್ಮ ಮುಂದಿನ ಪ್ರಸ್ತುತಿ. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಎರಡಕ್ಕೂ ಕಾರಣೀಕರ್ತರಾದವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲನೆಯ ಚಿತ್ರಗೀತೆ ಎಂಬ ಹೆಗ್ಗಳಿಕೆ ಈ ಹಾಡಿಗಿದೆ.
ಹಿರಿಯ ಗಾಯಕರಾದ ಶ್ರೀ ಶಿವಮೊಗ್ಗ ಸುಬ್ಬಣ್ಣನವರ ಕಂಚಿನ ಕಂಠವನ್ನು ಈ ಸಂದರ್ಭದಲ್ಲಿ ನೆನೆಯಲೇಬೇಕು. ಕುದುರೆಯನ್ನು ಒಂದು ಆಧಾರವಾಗಿಟ್ಟುಕೊಂಡು ರಚಿಸಿರುವ ಇಂಗ್ಲಿಷ್ ನಾಟಕವೇ ಈ ಹಾಡಿಗೆ ಸ್ಫೂರ್ತಿಯಂತೆ. ಕುದುರೆ ಇಲ್ಲಿ ಕೇವಲ ಒಂದು ಸಾಂಕೇತಿಕವಷ್ಟೇ. ಪ್ರೇಮಿಗಳ ಮನಸ್ಸನ್ನು ಕುದುರೆಗೆ ಹೋಲಿಸಲಾಗಿದೆಯಂತೆ. ಹಾಗಾದರೆ ಬನ್ನಿ ಈ ಹಾಡಿನಲ್ಲಿರುವ ಗೂಢಾರ್ಥವನ್ನು ಹುಡುಕುವ ಪ್ರಯತ್ನ ಮಾಡೋಣ. ಬ್ಯಾಸ್ಗಿ ಬಿಸಿಲ ಉಸಿರಾಡಿತ್ತ ಮೈಯ ಬೆಂಕಿ ಮಿರುಗಾದಿತ್ತ ಬ್ಯಾಸ್ಗಿ ಬಿಸಿಲ ಉಸಿರಾಡಿತ್ತ ಹೊತ್ತಿ ಉರಿಯೋ ಕೇಶರಾಶಿ ಕತ್ತಿನಾಗ ಕುಣಿದಿತ್ತ ಹೊತ್ತಿ ಉರಿಯೋ ಕೇಶರಾಶಿ ಕತ್ತಿನಾಗ ಕುಣಿದಿತ್ತ ಧೂಮಗೆದ್ದು ಹಿಂಬಾಲಿತ್ತ ಹೌಹಾರಿತ್ತ ಹರಿದಾಡಿತ್ತ ಹೈ ಹೈ ಅಂದ ಹಾರಿ ಬಂದಿತ್ತ ಕಾಡು ಕುದುರೆ ಓಡಿ ಬಂದಿತ್ತ ಆಸುಪಾಸು ಜಳಪಿಸಿತ್ತ ಕಣ್ಣಿನಾಗ ಸಣ್ಣ ಖಡ್ಗ ಆಸುಪಾಸು ಜಳಪಿಸಿತ್ತ ಬೆನ್ನ ಊರಿ ಬಿಗಿದಿತ್ತಣ್ಣ ಸೊಂಟದ ಬುಗುರಿ ತಿರುಗಾತಿತ್ತ ಬೆನ್ನ ಊರಿ ಬಿಗಿದಿತ್ತಣ್ಣ ಸೊಂಟದ ಬುಗುರಿ ತಿರುಗಾತಿತ್ತ ಬಿಗಿದ ಕಾಂಡ ಬಿಲ್ಲಿನಿಂದ ಬಿಟ್ಟ ಬಾಣದಾಂಗ ಚಿಮ್ಮಿ ಹದ್ದ ಮೀರಿ ಹಾರಿ ಬಂದಿತ್ತ ಕಾಡು ಕುದುರೆ ಓಡಿ ಬಂದಿತ್ತ ಬತ್ತಿ ಒದ್ದಿಯಾಗಿ ನೆಲ ಒದ್ದು ಗುದ್ದ ತೋಡಿ ಗುದ್ದಿನ ಬತ್ತಿ ಒದ್ದಿಯಾಗಿ ಹೊರತಿ ನೀರು ಭರ್ತಿಯಾಗಿ ಹರಿಯೋ ಹಾಂಗ ಹೆಜ್ಜೆ ಹಾಕಿ ಹೊರತಿ ನೀರು ಭರ್ತಿಯಾಗಿ ಹರಿಯೋ ಹಾಂಗ ಹೆಜ್ಜೆ ಹಾಕಿ ಹತ್ತಿದವರ ಎತ್ತಿಕೊಂಡು ಎಳಕೊಳ್ಳ ತಿಳಿ ಹಾಡಿ ಹಳ್ಳೆ ಮಳ್ಳೆ ಆಡಿಸಿ ಕೆಡವಿತ್ತ